ನೋಡಿ ಈಗ ಇಷ್ಟು ಕೆಂಪುದು ಹಣ್ಣು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ ಮಾರ್ಕೆಟಿಂದ. ಇವನಿಗೆ ಏನು ಮಾಡ್ತೀನಿ, ರಂಜಕ ಮಾಡ್ತಿದ್ದೀನಿ ನಾನು. ಈ ಸಲ ಒಂದು ಟ್ವಿಸ್ಟ್ ಕೊಟ್ಟು ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡ್ತು ಅನ್ನೋದು ನಾನೀಗ ತೋರಿಸ್ತಾ ಇದ್ದೀನಿ. ಮೊದಲೇನು ಮಾಡಬೇಕು, ಇದು ತುಂಬ ಇದೆಯಲ್ಲ, ತುಂಬ ಒಂದು ಸ್ವಲ್ಪ ತುದಿ ಇದನ್ನು ಈ ಕತ್ತರಿಯಿಂದ ಕಟ್ ಮಾಡ್ಕೊ. ಕೈಲೇ ಕಟ್ ಮಾಡಿದರೆ ಕೈ ಉರಿತಾವೆ. ಕತ್ತರಿಯಿಂದ ಇದನ್ನು ಕಟ್ ಮಾಡ್ಕೊತೀನಿ ಮೊದಲು. ಈ ಥರ ಕತ್ತರಿಯಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಏನೇನು ಹಾಕ್ತೀನಿ, ಇದಕ್ಕೆ ಬೇಕಾಗೋ ಸಾಮಗ್ರಿಗಳಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ನಿಮಗೆ ಬೇಕಂದರೆ ಬೆಳ್ಳುಳ್ಳಿ ಹಾಕ್ಬೋದು, ಬೇಡಂದರೆ ಬಿಡ್ಬೋದು. ನಾನು ಸಲ ಬೆಳ್ಳುಳ್ಳಿ ಹಾಕಿಲ್ಲ, ಈ ಸಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಇದು ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಬೋದು, ಬೇಡಾದರೆ ಬಿಡ್ಬೋದು. ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈಗ. ನೀವು ಪೂರ್ತಿ ವಿಡಿಯೋ ನೋಡ್ಕೋತಾ ಇರ್ರಿ. ನೋಡಿ ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಹಾಕಿ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ. ಇದಕ್ಕೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂದೆರಡು ತುಂಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಮೆಂತ್ಯ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ. ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿಬಿಟ್ಟಿದ್ದೀನಿ. ಈಗ ರುಬ್ತೀನಿ ನಾನು. ಈಗ ನೋಡಿ ರಂಜಕ ರೆಡಿಯಾಗಿದೆ. ಇದನ್ನು ಏನು ಮಾಡಬೇಕಂದ್ರೆ ಈಗ ಒಂದು ಸಿಂಪಲ್ಲಾದ ಒಗ್ಗರಣೆ ಕೊಟ್ಟು ಅದನ್ನು ಬಿಸಿ ಮಾಡಿ ಬಾಣಲೆಯಲ್ಲಿ ತಾಳ್ಸ್ಕೊಬೇಕಿದ್ದೀನಿ. ಈಗ ನೋಡಿ ಈಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಹಿಂಗೆ ಹಾಕಿಬಿಟ್ಟಿದ್ದೀನಿ. ಏನು ಮಾಡ್ಬೇಕು, ನೀವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕಿದ್ದೀನಿ. ಇದ್ರ ಕಲರ್ ಚೇಂಜ್ ಆಗ್ಬೇಕು ನೋಡಿ. ಸ್ವಲ್ಪ ಇದು ಸ್ಕಾರ್ಲೆಟ್ ರೆಡ್ ಇದೆಲ್ಲ ಈಗ ಬ್ಲ್ಯಾಕಿಶ್ ರೆಡ್ ಆಗಬೇಕಿದು. ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕು. ಅಂದರೆ ಏನಾಗ್ತದೆ, ಹಸಿದಿಟ್ಟಾಗ ಕೆಡೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಹಿಂಗೆ ಮಾಡಿಬಿಟ್ರೆ ನೀವು ಕೆಡೋದಿಲ್ಲ. ಈಗ ಇದು ಈಗ ರಂಜಕ ಆಗಿದೆ. ಇದನ್ನು ಏನು ಮಾಡಬೇಕು, ಸ್ವಲ್ಪ ಆರಬೇಕಿದು. ಆರಿಂದ ಚೆನ್ನಾಗಿ ಆರಿಸ್ಬೇಕು ಬಿಡೋದು, ಪೂರ್ತಿ ತಣ್ಣಗಾಗಬೇಕು. ಆಗಿಂದ ಒಂದು ಸ್ಟೆರ್ಲೈಸ್ ಬಾಟಲ್ನಾಗ, ಏರ್ಟೈಟ್ ಬಾಟಲ್ನಾಗ ಹಾಕಿಬಿಟ್ಟು ಇಟ್ಬಿಟ್ಬೇಕು. ಫ್ರಿಜ್ನಾಗ ಇಟ್ಟರಂತೂ ಇದು ಬೇಕಾದಂಗೆ ಆರಾಮಾಗಿ ಒಂದು ವರ್ಷದವರೆಗೂ ನೀವು ಉಪಯೋಗ ಮಾಡ್ಬೋದು. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಕೆಂಪು ರಂಜಕ ಆಗಿದೆ. ಈಗ ಗಾರ್ಲಿಕ್ ರಂಜಕ ಇದು. ಇದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಈಗ ಹಾಕಿ, ತಣ್ಣಗಾಗಿದೆ ಇದು, ಪೂರ್ತಿ ತಣ್ಣಗಾಗಿದೆ. ಈಗ ಏರ್ಟೈಟ್ ಕಂಟೈನರ್ನಲ್ಲಿ ಇದನ್ನು ಹಾಕಿಡ್ತಾ ಇದ್ದೀನಿ. ಹಿಂಗೆ ಇಟ್ಟರೆ ನೀವು ಫ್ರಿಜ್ನಾಗ ಇಟ್ಟರಂತೂ ತಿಂಗಳಾನ್ಗಟ್ಟಲೆ ನೀವು ಇದನ್ನು ತಿನ್ಬೋದು. ನೋಡಿ ಗಾರ್ಲಿಕ್ ರಂಜಕ ತಯಾರಾಗಿತ್ತಲ್ಲ, ಅದು ಪೂರ್ತಿ ಆರಿತ್ತಲ್ಲ, ಅದನ್ನು ಏನು ಮಾಡಿದ್ದೀನಿ ಅಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರಂತೂ ವರ್ಷಗಟ್ಟಲೆ ಇದನ್ನು ಉಪಯೋಗ ಮಾಡ್ಕೋಬೋದು. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ.